ಕಂದ ಕರ್ಣ. ಯಾರು? ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆಯಮ್ಮ. ಕರ್ಣ, ನಾನು ನಿನ್ನ ತಾಯಿ ಕುಂತಿದೇವಿ. ಕುಂತಿ? ನನ್ನ ಹೆತ್ತ ತಾಯಿ ಕುಂತಿ? ಅಮ್ಮ, ಅಮ್ಮ! ಅಮ್ಮ, ಇದು ನಿನಗೆ ನಮಸ್ಕರಿಸುವೆನು ತಾಯಿ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕಂದ, ಕರುಣೆಯ ತೋರಿದೆ ಕುವರನ ಪೂರಿದೆ. ಕರುಣೆಯ ತೋರಿದೆ ಕುವರನ ಪೂರಿದೆ. ಎಂದಿಗೆ ಈ ಋಣವ ತೀರಿಸಲೇನ. ಎಂದಿಗೆ ಈ ಋಣವ ತೀರಿಸಲೇನ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದು. ಅಮ್ಮ, ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದು. ಮಗುವ ಮನಾನಾಗ ಏನೊಂದನ ಹರಿ. ಅಮ್ಮ, ಮಗುವ ಮನಾನಾಗ ಏನೊಂದನ ಹರಿ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಪರಾಧ ಏನಂದು ತಾಯಿ. ಅಮ್ಮ, ಅಯ್ಯೋ, ನಾ ಮಾಡಿದ ಪರಾಧ ಏನಂದು ತಾಯಿ. ಅಕ್ಷಮ್ಯವೆನಿಸು ಜೀವವ ಕರೆರೆ. ಅಕ್ಷಮ್ಯವೆನಿಸು ಜೀವವ ಕರೆರೆ. ಅಮ್ಮ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ. ಅಮ್ಮ, ಅಮ್ಮ,
ಮಮಕಾರ ಬೇಕಿಲ್ಲ ತಾಯಿ ಕೈವರ ಮಾತೆ ನಿನಗಿರುವುದೇ ಕೊರತೆ ಕೈವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ. ಕುಮಾರ ಬೇಡ ಮಗ. ಅರ್ಚನಾ ಉಡುಪ ಮ್ಯಾಮ್. ಗೋವಿಂದರಾಜು, ಮೇಡಮ್ ಥ್ಯಾಂಕ್ ಯು. ಇವತ್ತು ನನ್ನ ಜನ್ಮ ಸಾರ್ಥಕ ಆಯಿತು ಮೇಡಮ್. ನಮ್ಮಪ್ಪ ಕರ್ಣನ್ ಪಾತ್ರ ಮಾಡ್ತಿದ್ರು. ನಾವು ಎಷ್ಟು ದಿನ ಇರ್ತೀವೋ ಈ ವೇದಿಕೆಯಲ್ಲಿ ನನಗೆ ಗೊತ್ತಿಲ್ಲ. ನಮ್ಮಪ್ಪಂದೊಂದು ಪಾತ್ರ ಈ ವೇದಿಕೆ ಮೇಲೆ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು ಮೇಡಮ್. ಇವತ್ತು ಆ ಆಸೆ ಈಡೇರಿತು. ಅದಕ್ಕೊಂದು ಒಳ್ಳೆಯ ಬೆಲೆನೂ ಸಿಕ್ತು ಮೇಡಮ್. ಯಾಕಂದರೆ ನಮ್ಮ ಅಪ್ಪಾಜಿ ಅದ್ಭುತ ಮೇಡಮ್ ಕರ್ಣನ್ ಪಾತ್ರದಲ್ಲಿ. ಅವರ ಕಂಠ ನಮ್ಗೆ ಇನ್ನು ಎಷ್ಟು ಜನ್ಮ ಇತ್ತು ಬರೋಕ್ಕಾಗಲ್ಲ. ಆದರೂ ಅವರು ಮಾಡಿರ್ತಕ್ಕಂಥ ಪಾತ್ರ ಮಾಡಿ ಜಯ ಗಳಿಸ್ತೆ ಅನಿಸ್ತು ಇವತ್ತು. ಅದೇ ಹೇಳ್ತಾರಲ್ಲ, ಸಂಸ್ಕಾರ ಅದು ತಂದೆ ತಾಯಿಯಿಂದ ಬರುತ್ತೆ ಅಂತ. ಅದು ನಿಮಗೆ ಚೆನ್ನಾಗಿ ತುಂಬಿ ತುಂಬಿ ಬಂದಿದೆಯಪ್ಪ ಗೋವಿಂದರಾಜು ಸಂಸ್ಕಾರ. ನನಗೆ ಅತ್ಯಂತ ಪ್ರಿಯವಾದ ಕ್ಯಾರೆಕ್ಟರು ಕರ್ಣನದು. ನನಗೂ ತುಂಬ ಇಷ್ಟ ಮೇಡಮ್. ಕರ್ಣ ಮತ್ತು ಅಭಿಮನ್ಯು ಇವೆರಡು ಬಹಳ ಫೇವ್ರೆಟ್ ನನಗೆ. ಇವನ್ನ ಪಾಂಡವರಿಗಿಂತಲೂ ಮೀರಿ, ಪಂಚಪಾಂಡವರನ್ನು ಮೀರಿ ಕರ್ಣನ ಪಾತ್ರ ನನಗೆ ಬಹಳ ಇಷ್ಟ. ಆ ಕರ್ಣನನ್ನು ಸಾಕ್ಷಾತ್ ನೋಡಿದ ಹಾಗಾಯಿತು, ಮೈ ರೋಮಾಂಚನವಾಯ್ತಪ್ಪ. ನೀವು ಆ ಕರುಳು ಹಿಂಡುವಂತಹ ಆ ಸನ್ನಿವೇಶ, ಆ ತುಮುಲ, ಆ ತೊಳಲಾಟ, ಅದೆಲ್ಲವನ್ನು ನಿಮ್ಮ ಧ್ವನಿಯಲ್ಲಿ ಅದು ಬೇರೆ ಮಾತೇ ಇಲ್ಲ, ಅದಕ್ಕೆ ಹೇಳಿ ಮಾಡಿಸಿದ ಹಾಗಿತ್ತು. ಧನ್ಯವಾದಗಳು. ನೋಡೋದಕ್ಕೆ 2 ಕಣ್ಣು ಸಾಲದು ಇವತ್ತು ನಿಮ್ಮನ್ನು. ಥ್ಯಾಂಕ್ ಯು ಮೇಡಮ್. ಕೇಳೋದಕ್ಕೆ 2 ಕಿವಿಯೂ ಸಾಲದಪ್ಪ. ತುಂಬ ಧನ್ಯವಾದಗಳು ಮೇಡಮ್. ಈ ಮೇಕಪ್ಪು ನಾನು ದೊಡ್ಡಬಳ್ಳಾಪುರದಿಂದನೇ ಮಾಡಿಸ್ಕೊಂಬಂದೆ ಮೇಡಮ್. ಹೌದಾ? ಅಲ್ಲಿ ಸೀತಿ ವಸ್ತ್ರಾಲಂಕಾರ ಅಂತ ಒಂದು ಮಕ್ಳಿಗೆ ಫ್ಯಾನ್ಸಿ ಡ್ರೆಸ್ಸು ಮತ್ತು ಮೇಕಪ್ಪು, ಅವರು ಸಿನಿಮಾದಲ್ಲಿ ಅಲ್ಲೆಲ್ಲ ಮೇಕಪ್ ಮಾಡ್ತಾರೆ ಡ್ರಾಮಾಗಳಿಗೆಲ್ಲ. ನಾನು ಕೇಳ್ಕೊಂಡೆ ಈ ಥರ ಹಿಂಗಂತ. ತುಂಬ ಪ್ರೀತಿಯಿಂದ ತುಂಬ ಅದ್ಭುತವಾಗಿ ಮೇಕಪ್ ಮಾಡಿಸಿ ಕಳಿಸಿರೋ, ಅಲ್ಲಿಂದನೇ ಮಾಡಿಸ್ಕೊಂಡು ಬಂದೆ. ಅವರಿಗೂ ಒಂದು ಚಪ್ಪಾಳೆ ಬರಬೇಕು. ಈ ಥರ ಅದೆಷ್ಟು ಅಸಂಖ್ಯಾತ ಎಲೆಮರೆಯ ಕಾಯಿಗಳಿರ್ತವೆ, ಎಷ್ಟು ಟ್ಯಾಲೆಂಟೆಡ್ ಜನರಿರ್ತಾರೆ, ಕಲಾವಿದರಿರ್ತಾರೆ. ಅವರೆಲ್ಲರಿಗೂ ನಮ್ಮ ಗಾನಸಿಂಚನ ವೇದಿಕೆಯ ಮೂಲಕ ನಾನು ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಮ್ಮ ಕಲಾ ಪ್ರಪಂಚನ ಇನ್ನೂ ಶ್ರೀಮಂತಗೊಳಿಸಿದ್ದಾರೆ ಅವರೆಲ್ಲ. ಗೋವಿಂದರಾಜು, ಹೇಳೋದಕ್ಕೆ 2 ಏನೂ ನನ್ನ ಹತ್ರ ಶಬ್ದಗಳಿಲ್ಲಪ್ಪ. ಬಿಗಿನಿಂಗ್ ಮಾತ್ರ ತರರರ ಅಂತ ಸ್ಟಾರ್ಟಿಂಗ್ ಮಾತ್ರ ಒಂದು ಸಸ್ಟೈನ್ ಮಾಡಿದ್ರಲ್ಲ, ಅಲ್ಲೊಂದು ಚೂರು ಶಾರ್ಪ್ ಆಯಿತು ಅನ್ನೋದು ಬಿಟ್ಟರೆ ಆಮೇಲೆ ಎಲ್ಲವೂ ಅದ್ಭುತವೇ. ನನಗೆ ನಿಮ್ಮ ಹಾಡು ಶುರುವಾಗಿ ಮುಗಿಯೋ ತನಕ ನಾನು ಎಲ್ಲಿ ಗಾನಸಿಂಚನ ಕಾರ್ಯಕ್ರಮದಲ್ಲಿದ್ದೀನಾ ಅಥವಾ ಬೇರೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬಂದುಬಿಟ್ಟಿದ್ದೀನಾ, ಏನನ್ನು ನೋಡ್ತಾ ಇದ್ದೀನಿ, ಎಲ್ಲಿ ಬಂದಿದ್ದೀನಿ, ಏನು ನಡೀತಿದೆ ಇಲ್ಲಿ, ಎಲ್ಲ ಮರೆತು ಬಿಟ್ಟೆ ಒಂದು ಕ್ಷಣಕ್ಕೆ. ಅಲ್ಲಿ ಕೂತ್ಕೊಂಡು ಮಹಾಭಾರತದ ಒಂದು ಪ್ರಸಂಗವನ್ನು ನೋಡಿದ ಯಾವುದೋ ಒಂದು ಸ್ಟೇಜ್ ಕಾರ್ಯಕ್ರಮದಲ್ಲಿ ಮಹಾಭಾರತದ ಪ್ರಸಂಗ ನೋಡ್ತಾ ಇದ್ದೀನಿ ಅನ್ನೋಷ್ಟು ಅದ್ಭುತವಾಗಿತ್ತು. ನಿಮ್ಮ ನಟನೆ ಇರ್ಬೋದು, ಯಾವಾಗಲೂ ನಟನೆ ಮಾಡುವುದರ ಜೊತೆಗೆ ಹಾಡೋದಿರುತ್ತಲ್ಲ, ಅದು ಮೋಸ್ಟ್ ಚಾಲೆಂಜಿಂಗ್. ಅದರಲ್ಲಿ ಎಡವೋದಕ್ಕೆ ಪ್ರತಿ ಹೆಜ್ಜೆಯಲ್ಲೂ ಸಾಧ್ಯತೆ ಇರುತ್ತೆ. ನೀವು ನಟನೆ ಮಾಡಿಕೊಂಡು ಗೋವಿಂದಮ್ಮಂಗೆ ಒಂದು ಚಪ್ಪಾಳೆ ಬರಬೇಕು. ಎಷ್ಟು ಒಳ್ಳೆ ಸಾಥ್ ನೀಡಿದರು. ಹಾಗೆ ನಮ್ಮ ಕೀಬೋರ್ಡ್ ಅಣ್ಣ ಕಿರಣ್ ಅಣ್ಣ, ಖಂಡಿತವಾಗ್ಲೂ ತುಂಬ ಧನ್ಯವಾದಗಳು. ಇವತ್ತು ನನ್ನ ಶ್ರೀಮತಿ ಹಾಗೂ ನನ್ನ ಮಗಳು ಬಂದಿದ್ದಾರೆ. ಹಾಗೆ ವಿಶೇಷವಾಗಿ ನನ್ನ ಗೆಳೆಯ ಬಂದಿದ್ದಾನೆ. ಅವನ ಬಗ್ಗೆ 2 ಮಾತು ಮೇಡಮ್. ಯಾಕಂದರೆ
ನಾನು ಖುಷಿಯಲ್ಲಿದ್ದಾಗ, ಸಂತೋಷ ಇದ್ದಾಗ, ಯಾವುದಾದ್ರೂ ಒಂದು ಶುಭ ಸಮಾರಂಭಕ್ಕೆ ಫಂಕ್ಷನ್ಗೆ ಹೇಳಿದ್ರೆ ಅವ್ನು ಯಾವತ್ತೂ ಬರಲ್ಲ ಮೇಡಮ್. ನನ್ನ ಕಷ್ಟ ಅಂದರೆ ಎಷ್ಟು ಹೊತ್ತಾಗ ಫೋನ್ ಮಾಡಲಿ ಬರ್ತಾನೆ ಮೇಡಮ್. ನನ್ನ ಕಷ್ಟಕ್ಕೆ ಎಗಲಾಗ್ತಾನೆ ಅವನು. ನಿಜವಾದ ಸ್ನೇಹ ಅಂದರೆ ಅದು. ಹೌದು ಮೇಡಮ್. ಅಂದರೆ ಅವ್ನದ್ದು ಯಾವ ಊರೋ ನಂದು ಯಾವ ಊರೋ, ಬರೀ 3 ವರ್ಷ ಅವನ ಜೊತೆಲಿ ಓದಿದ್ದು ಮೇಡಮ್, ಹೈಸ್ಕೂಲ್ ಓದಿದ್ದು. ತುಂಬ ಪ್ರೀತಿ ತೋರಿಸ್ತಾನೆ. ನಿಮ್ಮಿಬ್ಬರ ಸ್ನೇಹ ಸದಾಕಾಲ ಹೀಗೆ ಇರಲಿ, ನಿಮ್ಮಿಬ್ಬರನ್ನು ದೇವ್ರು ಚೆನ್ನಾಗಿಟ್ಟಿರಲಿ, ನಿಮ್ಮ ಹೆಂಡತಿ ಮಗು ಎಲ್ಲರೂ ಸುಖವಾಗಿರಲಿ ಅಂತ ನಾನು ಹಾರೈಸ್ತೀನಿ. ಅಲ್ಲಿ ನೀವು ಸ್ಟೇಜ್ ಮೇಲೆ ಅಮ್ಮ ಅಂತ ಅವರು ಕಂದ ಅಂತ ಹೇಳ್ತಿರುವಾಗ ಇದು ಮಧ್ಯದಲ್ಲಿ ಅಪ್ಪ ಅಪ್ಪ ಅಂತ ಸೇರಿಸ್ತಾ ಇತ್ತು. ಒಳ್ಳೆಯದಾಗಲಿ ಗೋವಿಂದರಾಜು, ತುಂಬ ಚೆನ್ನಾಗಿತ್ತು, ತುಂಬ ಎಂಟರ್ಟೈನಿಂಗ್ ಆಗಿತ್ತು, ಬಹಳ ಬಹಳ ಸಂತೋಷ ಆಯಿತು. ಒಳ್ಳೆಯದಾಗಲಿ. ಕಡುಗೆರೆ ಮುನಿರಾಜು ಸರ್, ನನಗೊಂದು 2-3 ದಿನ ಬೇಕು ಇದ್ರ ಬಗ್ಗೆ ಮಾತಾಡೋಕ್ಕೆ. ಈಗ ಒಂದು 2 ನಿಮಿಷದಲ್ಲಿ ಮಾತಾಡಲಿಕ್ಕೆ ಖಂಡಿತವಾಗೂ ಆಗಲ್ಲ. ಗೊತ್ತು ಸರ್, ನಿಮಗೂ ತುಂಬ ಇಷ್ಟ ಆ ಪಾತ್ರ ಅದು ಅಂತ ಗೊತ್ತು. ಈ ಪಾತ್ರ ಮಾಡಬೇಕಾದ್ರೆ ನಮ್ಮ ಅಣ್ಣ ಪಾತ್ರ ಮಾಡೋರು ಇದನ್ನು, ನಾನು ಅರ್ಜುನನ ಪಾತ್ರ ಮಾಡಿವನೆ. ಅವು ಒಂದು ಕಡೆ ಏನು ಅನ್ನೋರು ಅಂದರೆ, ಈ ಕರ್ಣನ ಪಾತ್ರ ಅಷ್ಟು ಧೀರ ಪಾತ್ರ, ಅದು ಮಹಾ ಶಕ್ತಿಶಾಲಿ, ಎಲ್ಲ ವಿದ್ಯೆಗಳನ್ನು ಕಲ್ತಿದ್ದಂಥ ಧೀರ. ಅವನು ಯಾಕೆ ಅಳಬೇಕು? ಅವನು ಅಳೋದಿಲ್ಲ, ಅವನು ಯಾಕೆ ಕಳಿಸ್ತೀರಿ ಅಂತ ಏನೋ ಸುಮ್ಮನೆ ಒಂದು ಚರ್ಚೆ ನಡೀತಾ ಇತ್ತು. ನನಗೆ ಗೊತ್ತಿಲ್ಲ, ನಾನು ಭಾಳ ಚಿಕ್ಕ ಹುಡುಗ ಆಗ. ನನಗನ್ಸಿದ್ದೇನು ಗೊತ್ತಾ, ಅವಾಗ ತಾಯಿ ಮುಂದೆ ಯಾವ ಧೀರ ಆಗಿದ್ರೇನು, ಶೂರ ಆಗಿದ್ರೇನು ಅಲ್ವಾ? ಹೌದು ಸರ್. ಹೌದು ತಾನೆ? ತಾಯಿ ಮುಂದೆ ಅವನು ಮಗನೇ. ಹೌದೌದು. ಆದ್ದರಿಂದ ಅವನಿಗೆ ಸಹಜವಾಗಿ ಅಷ್ಟು ವರ್ಷ ಕಾಲ ಅವನಿಗೆ ತಾಯಿ ಯಾರು ಅಂತಲೇ ಗೊತ್ತಿಲ್ಲದೆ, ತಾಯಿ ಇಲ್ದವನು ಯಾರೋ ಸೂತಪುತ್ರ ಹಾಗೆ ಹೀಗೆ ಅಂತೇಳಿ ಅವನನ್ನು ಅವಮಾನಿಸ್ತಿದ್ದಾಗ, ತಾಯಿ ನನ್ನ ಜನ್ಮದ ಒಂದು ಇದನ್ನು ರಹಸ್ಯವನ್ನು ತಿಳ್ಕೊಂಡಾದ ಮೇಲೆ ಆತನಿಗೆ ದುಃಖ ಆಗದಿರಿ ಇನ್ನೇನಾಗಬೇಕು? ಹೌದು ಸರ್. ಅಲ್ವಾ? ಅದನ್ನು ಹೇಳಿದಾಗ, ಓ ನೀವು ಹೇಳ್ತಿರೋದು ಸರಿ ಇದೆ ಅಂತ ಸುಮ್ಮನಾದರು. ಇನ್ನು ವಾದ ಮಾಡೋರಾಗಿದ್ದರೆ ಬೇರೆ ಥರ ವಾದ ಮಾಡ್ತಿದ್ರು, ಅದು ಬೇರೆ ವಿಷಯ. ಈ ಪಾತ್ರ ಅದ್ಭುತವಾದ ಪಾತ್ರ. ಸ್ನೇಹದ ಬಗ್ಗೆ ಹೇಳಿದ್ರಿ. ದುರ್ಯೋಧನನ ಪಾತ್ರ ವಿಲನ್ ಪಾತ್ರ ಆಗಿದ್ದರೂ ಸಹ ಸ್ನೇಹ ಅಂತ ಬಂದರೆ ದುರ್ಯೋಧನ ಕರ್ಣನಿಗಿಂತ ಸ್ನೇಹ ಇನ್ನೊಂದು ಸ್ನೇಹನೇ ಇಲ್ಲ. ಹೌದೌದು. ಹೌದಲ್ಲ? ನೀವು ದುರ್ಯೋಧನ ಹೋಲಿಕೆ ಮಾಡ್ತೀನಿ ಅಂತ ಅನ್ಕೋಬೇಡಿ ದಯವಿಟ್ಟು. ಯಾಕೆಂದರೆ ಸ್ನೇಹ ಮಾತ್ರ ತಗೊಳ್ಳೋಣ ಅಲ್ವಾ? ಅವನ ಕಷ್ಟ ಕಾಲದಲ್ಲಿ ಯಾರೂ ಕೈ ಹಿಡಿದಿದ್ದಂಥ ಸಂದರ್ಭದಲ್ಲಿ ದುರ್ಯೋಧನ ಆತನನ್ನು ಸ್ನೇಹ ಕೊಡ್ತಾನೆ, ಜೊತೆಗೆ ಅವನನ್ನು ಒಂದು ಅಂಗಾಧಿಪತಿಯನ್ನು ಮಾಡ್ತಾನೆ ಅಲ್ವಾ? ಈ ಮಹಾಭಾರತ ರಾಮಾಯಣಗಳಲ್ಲಿ ನಮಗೆ ಒಳ್ಳೆಯ ಅಂಶಗಳನ್ನೆಲ್ಲ ತಗೊಳ್ಬೇಕು. ಯಾವ ಪಾತ್ರದಲ್ಲಿ ಯಾವ ಒಳ್ಳೆಯ ಅಂಶಗಳಿದೆಯೋ ಅವುಗಳನ್ನೆಲ್ಲ ಅಳವಡಿಸ್ಕೊಳ್ಬೇಕು ನಾವು. ಹಾಗಾಗಿ ಈ ಥರದ ಪಾತ್ರಗಳನ್ನು ಮಾಡಬೇಕಾದ್ರೆ ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಹೇಳೋದೇನೆಂದರೆ, ಹವ್ಯಾಸಿ ರಂಗಭೂಮಿ ಕಲಾವಿದರು, ವೃತ್ತಿ ರಂಗಭೂಮಿ ಕಲಾವಿದರು. ವೃತ್ತಿ ರಂಗಭೂಮಿನಲ್ಲಿ ಅವ್ರಿಗೆ ಅಭ್ಯಾಸ ಮಾಡಿರ್ತಾರೆ, ಅವ್ರಿಗೊಂದಿಷ್ಟು ಪಗಾರ ಸಿಗುತ್ತೆ, ಜೀವನ ನಡೆಯುತ್ತೆ. ಹವ್ಯಾಸಿ ರಂಗಭೂಮಿ ಕಲಾವಿದರು ಸ್ಥಿತಿ ಏನಂದರೆ, ಈ ಹಳ್ಳಿಗಳಲ್ಲಿ ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ಎಲ್ಲ ಹೊಲದ ಕೆಲಸ ಎಲ್ಲ ಮಾಡಾದ ಮೇಲೆ ಜನವರಿ ಫೆಬ್ರವರಿ ಈ ತಿಂಗಳಲ್ಲಿ ಮೇಸ್ಟ್ರನ್ನ ಕರೆಸ್ಕೊಂಡು ಬಂದು, ಹಾರ್ಮೋನಿಯಂ ಮಾಸ್ಟ್ರನ್ನ ಕರ್ಕೊಂಡು ಬಂದು ತಿಂಗಳಾನ್ಗಟ್ಟಲೆ ಅಭ್ಯಾಸ ಮಾಡಿ, ಮಳೆ ಗಿಳೆ ಬರೆದಿರೋಂಥ ಮುಹೂರ್ತ ನೋಡಿ ಇವರೇ ಸ್ವತಃ ದುಡ್ಡು ಹಾಕಿ, ಯಾರ್ಯಾರು ಪಾತ್ರ ಮಾಡ್ತಾರಲ್ಲ ಅವರೇ ದುಡ್ಡು ಕೊಡಬೇಕು. ನೋಡಿ ಇದು ಹೆಂಗಿದೆ ನೋಡಿ, ಪಾತ್ರ ಮಾಡೋರಿಗೆ ದುಡ್ಡು ಕೊಡಲ್ಲ, ನಾವೇ ದುಡ್ಡು ಕೊಟ್ಟು ಪಾತ್ರ ಮಾಡೋದು. ಹೌದು ಸರ್. ಊರಿನ ಜನ ಎಲ್ಲ ಮೆಚ್ಕೊಳ್ತಾ ಇದ್ರು ಅದನ್ನು. ಕಲೆ ಎಲ್ಲೆಲ್ಲಿದೆ ನೋಡ್ರಿ. ಹಾಂ, ಅದ್ಭುತವಾದ್ದಲ್ಲ ಅದು. ಅಂಥ ಪಾತ್ರಗಳು ಮಾಡಿದರೆ ನಿಮ್ಮ ತಂದೆ ಅಂತ ಹೇಳಿದ್ರಲ್ಲ. ಹೌದು ಸರ್. ದುಡಿಮೆ, ಸ್ವಂತ ದುಡಿಮೆಯನ್ನು ನಾಟಕಗಳಿಗೆ ಕೊಟ್ಟು ಜನಕ್ಕೆ ಮನರಂಜನೆ ಕೊಡ್ತಿದ್ರಲ್ಲ, ಅವ್ರಿಗೆ ದೊಡ್ಡ ನಮಸ್ಕಾರ ಕಂಡ, ದೊಡ್ಡ ನಮಸ್ಕಾರ ಅವ್ರಿಗೆ. ಈ ಕಲೆಗಳು ಉಳಿಬೇಕು, ಇದ್ರ ಮೂಲಕ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು. ಎಂಥ ಅದ್ಭುತವಾದ ಹಾಡುಗಾರಿಕೆ. ಇದನ್ನು ಬರೆದವರು ಮಾ ನರಸಿಂಹಮೂರ್ತಿ ಅಂಥೇಳಿ ಅವರೇ ಇದನ್ನು ಬರೆದು ಹಾಡಿ ಅದನ್ನು ಪ್ರಚಲಿತಗೊಳಿಸ್ತವ್ರು. ಅವ್ರಿಗೂ ಒಂದು ಜೋರು ಚಪ್ಪಾಳೆ. ಧನ್ಯವಾದಗಳು. ಕಳೆದ ಒಂದು 3-4 ವರ್ಷ ಹಿಂದೆಗಡೆ ಮೇಡಮ್ ಯಾರೋ ಕರ್ಣನ ಪಾತ್ರದವ್ರು ಮಾಡಿದರು ನಮ್ಮೂರಲ್ಲಿ. ಅವರು ಕೈ ಕೊಟ್ಬಿಟ್ರು. ನಾನು ಯಾವತ್ತೂ ಮಾಡಿರಲಿಲ್ಲ ಕರ್ಣನ ಪಾತ್ರ, ಅರ್ಜುನನ ಪಾತ್ರ ಮಾಡಿದೆ. ಸಡನ್ ನಮ್ಮ ದೊಡ್ಡಪ್ಪ ಫೋನ್ ಮಾಡಿ, ಕರ್ಣನ ಪಾತ್ರ ಹಿಂಗಾಯಿತು ಕೆಲಸ ಮಾಡ್ತೀಯಾ ಅಂತು. ಮಾಡ್ತೀನಿ ಅಂದೆ. ಒಂದೇ ದಿವಸ ಮೇಡಮ್ ನಾಳೆ ನಾಟಕ, ಒಂದು ಪ್ರಾಕ್ಟೀಸು ಮಾಡಿಲ್ಲ, ಮೇಸ್ಟ್ರ ಹತ್ರನೂ ಪ್ರಾಕ್ಟೀಸ್ ಇಲ್ಲ. ಹೆಂಗೆ ಆಡ್ತೀಯಾ? ನನ್ನ ಮೇಲೆ ನಂಬಿಕೆ ಇದೆಯಾ ನಾನು ಆಡ್ತೀನಿ ಅನ್ನೋದು? ಹೌದು ನಾನು ಆಡ್ತೀನಿ. ರಾತ್ರಿ ಎಲ್ಲ ಅದು ಕಲ್ತ್ಕೊಂಡು ಮಾತುಗಳನ್ನೆಲ್ಲ ಕಲ್ತ್ಕೊಂಡು
ನಮ್ಮಪ್ಪ ಆಡಿರೋದನ್ನ ರಾತ್ರಿ ಎಲ್ಲ ಕೇಳಿ 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 ನಾಟಕ ಆಡಿದೆ ಮೇಡಮ್. ಅಂದರೆ ತುಂಬ ಚೆನ್ನಾಗಿ ಬಂತು. ಶಭಾಷ್ ಶಭಾಷ್. ಒಂದೇ ದಿವಸದೊಳಗೆ ಕರ್ಣ. ನನಗೆ ಗೋವಿಂದಮ್ಮ ಬಂದಾಗ ನನಗೇನು ಅನಿಸ್ತು ಗೊತ್ತಾ, ಆಕೆ ಒಂದು ಕಂದ ಪದ್ಯ ಹಾಡಿ ನಿಮಗೆ ಬಿಟ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಒಂದು ಸಾಲು, ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನ್ನದೇನಯ್ಯ, ಇದು ಹಾಡಿ ನೀನು ಕೊಡ್ತಾರೆ ಅಂತ ಅನ್ಕೊಂಡೆ. ನಾವು ಹಾಗೆ ಅನ್ಕೊಂಡಿದ್ದು. ಇಲ್ಲಿ ನಾವು ಹಾಗೆ ಅನ್ಕೊಂಡಿದ್ದು. ಇಲ್ಲಿ ಸ್ವಲ್ಪ ಆದ್ರಿಂದ ಇರ್ಲಿ ಭಾಳ ಚೆನ್ನಾಗಿತ್ತು ಅದು. ನೀವು ಪ್ರದರ್ಶನ ಮಾಡಿದ್ದು ಭಾಳ ಅಚ್ಚುಕಟ್ಟಾಗಿತ್ತು. ಒಳ್ಳೇದಾಗಲಿ. ವೇಮ್ಗಲ್ ಸರ್. ಗೋವಿಂದರಾಜು ಸರ್, ಹೇಳಿ ಕೇಳಿ ದೊಡ್ಡಬಳ್ಳಾಪುರ ತಾಲೂಕು ಇದೆಯಲ್ಲ, ಹಾಂ ಸರ್, ಭಾಳ ಪ್ರಸಿದ್ಧಿ ಪೌರಾಣಿಕ ನಾಟಕಗಳಿಗೆ. ಹೌದು ಸರ್. ನಮ್ಮ ಈ ಕಡೆ ಹಳೆ ಮೈಸೂರು ಭಾಗ ನಾವು ಗಮನಿಸ್ಕೊಂಡ್ರೆ ಭಾಳ ಪ್ರಸಿದ್ಧಿ ಅಲ್ವಾ? ಹೌದು ಸರ್. ಆಮೇಲೆ ನೀವು ಎಲ್ಲ ಪಾತ್ರಗಳಿಗೂ ಸೈ ಅಂತ ನೋಡಿ, ಫಸ್ಟ್ ಟೈಮ್ ನಾವು ಇಷ್ಟು ರೀತಿಯಾಗಿ ಏನು ಫುಲ್ ಪ್ಲೇಜ್ಡ್ ಅಂತ ಹೇಳ್ತೀವಲ್ಲ ವೇಷಭೂಷಣದಲ್ಲಿ, ನೀವು ದುರ್ಯೋಧನ ಪಾತ್ರ ಮಾಡಲಿಕ್ಕೂ ಆಗುತ್ತೆ, ಕರ್ಣಂದು ಆಗುತ್ತೆ, ಅರ್ಜುನ್ದು ಮಾಡ್ತೀನಿ ಅಂತ ಹೇಳಿದ್ರಿ ನೀವಲ್ಲ? ಹೌದು ಸರ್. ಬಹುಶಃ ನಿಮ್ಮ ತಂದೆಯವರಿಂದ ಬಂದಿರೋ ಗಿಫ್ಟ್ ಅದು. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆ ಅಂದು, ಅದನ್ನು ಇನ್ನು ತಳ್ಳಿ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್. ಆಮೇಲೆ ನಿಮ್ಮದು ವಾಯ್ಸು ಅಷ್ಟೇ ಚೆನ್ನಾಗಿದೆ. ಏನು ರಾಗ ಇದೆಲ್ಲನೂ ತುಂಬ ಮೆಲೋಡಿಯಸ್ ಆಗಿ ಯಾವ ಏರಿಳಿತಗಳನ್ನ ನೀವು ಪೂರ್ತಿಯಾಗಿ ಅದನ್ನು ನಿಭಾಯಿಸಿದಿರಲ್ಲ. ಆಮೇಲೆ ಈಗ ನಾವು ಅಂದ್ಕೊಳ್ತೀವಿ ಅಷ್ಟೇ, ನಾಟಕಗಳೆಲ್ಲ ಮಾಯವಾದವು ಅಂತೇಳಿ, ಪೌರಾಣಿಕ ನಾಟಕಗಳು ಹಿಂದೆ ದುಡ್ಡು ಹಾಕ್ಕೊಂಡು ಮುನ್ರಾಜು ಅವ್ರು ಹೇಳಿದಾಗೆ ಅವರವರೇ ಪಾತ್ರಗಳು ಮಾಡ್ತಾಯಿದ್ರು, ತಿಂಗಳಾನುಗಟ್ಟಲೆ ಪ್ರಾಕ್ಟೀಸ್ ಮಾಡೋರು ಅಂತ. ಈಗ ನಿಜವಾಗೂ ಈಗ ನೀವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದರೆ ಪ್ರತಿ ದಿವಸ ಎಲ್ಲಾದರೂ ಒಂದು ಕಡೆ ಈ ಪೌರಾಣಿಕ ನಾಟಕಗಳು ಇದೆ ಇವತ್ತು. ಹೌದು ಸರ್. ಹವ್ಯಾಸಿ ನಾಟಕಗಳ ಜೊತೆಗೆ ಈ ಪೌರಾಣಿಕ ನಾಟಕಗಳು ಅಲ್ವಾ ಇತ್ತೀಚೆಗೆ ಭಾಳಷ್ಟು ಎಲ್ಲ ಕಡೆ ಇದೆ. ಅಂಥದ್ರಲ್ಲಿ ನೀವು ಹೇಳಿ ಮಾಡಿಸ್ದಾಗಿದೆ ಇವತ್ತು, ಗೊತ್ತಾಯ್ತಾ? ಭಾಳ ಅದ್ಭುತವಾಗಿ ಕಾಣ್ತಾ ಇದ್ದೀರಿ. ಮತ್ತು ಒಳ್ಳೆ ಗಾಯನ ನಿಮ್ಮದು ಪ್ರಸ್ತುತಿ ಇವತ್ತು ರಂಗದ ಮೇಲೆ. ಇವತ್ತು ಗಾನಸಿಂಚನ ಮುಖೇನ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಓಹೋ ಈ ರೀತಿಯಾಗಿ ಒಂದು ಪಾತ್ರವನ್ನು ಗೋವಿಂದರಾಜು ಮಾಡಿದಾರಲ್ಲ ಅಂಥೇಳಿ ಅವರು ಡೆಫಿನೆಟಾಗಿ ನಿಮಗೆ ಹಾರೈಸ್ತಾರೆ ಅಲ್ವೇ? ಥ್ಯಾಂಕ್ ಯು ಸರ್.